ನಮ್ಮ ಹಕ್ಕು ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿ ಮಾತನಾಡಿ ಹೋಗಿರ್ತಕ್ಕಂಥ ಪರಮ ಪೂಜ್ಯ ಸೇವಾಲಾಲ್ ಸ್ವಾಮೀಜಿಯವರನ್ನ ನೆನೆಯುತ್ತಾ ಹಿರಿಯರು ಮತ್ಸತಿ ರಾಜಕಾರಣಿಗಳಾಗಿರ್ತಕ್ಕಂಥ ಸನ್ಮಾನ್ಯ ರವೀಂದ್ರನಾಥ್ ರವರು ವೇದಿಕೆಯಲ್ಲಿ ಹಸೀನರಾಗಿ ಮಾತನಾಡಿರ್ತಕ್ಕಂಥ ಗಾಯತ್ರಿ ಸಿದ್ದೇಶಮ್ಮನವರೇ, ಮತ್ತೊಬ್ಬ ಹಿರಿಯ ಮತ್ಸತಿ ರಾಜಕಾರಣಿ ಮಾಜಿ ಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ರೇಣುಕಸ್ವಾಮಿ ಅವರೇ, ಯುವಕ ಮಿತ್ರರು, ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಚನ್ನಗಿರಿಯ ಮಾಡಾಳ್ ಮಲ್ಲಿಕಾರ್ಜುನ್ ಅವರೇ, ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಅವರೇ, ಮತ್ತೋರ್ವ ಹಿರಿಯ ಮುಖಂಡರು, ದಕ್ಷಿಣ ಕ್ಷೇತ್ರವನ್ನ ಪ್ರತಿನಿಧಿಯನ್ನ ಮಾಡಿ ಈಗ ತಾನೇ ತಮ್ಮನ್ನ ಬಹಳಷ್ಟು ಭಾಷಣವನ್ನ ಮಾಡಿರ್ತಕ್ಕಂಥ ಅಜಯ್ ಕುಮಾರ್ ಅವರೇ, ಲೋಕಿಕೆರೆ ನಾಗರಾಜ್ ರವರೇ, ಕೊಳೆನಹಳ್ಳಿ ಸತೀಶ್ ರವರೇ, ಪೂಜಾರ್ ರವರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈಗ ತಾನೇ ಬಹಳಷ್ಟು ಜನ ಕಾರ್ಯಕರ್ತರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಕ್ಕಂಥ ವಿಚಾರವನ್ನ ಮಾತನಾಡಿದ್ರು. ಭಾರತ ದೇಶದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಬಿಸಿಲು ಗಾಡಿನಲ್ಲಿ ನಾವೆಲ್ಲ ಹಳ್ಳಿಗಳಲ್ಲಿ ಮೋಹಿನಿ ಬಂತು ಅಂತ ಹೇಳಿ ಓಡ್ ಹೋಗ್ತಾ ಇದ್ವಿ. ಮೋಹಿನಿಯ ಕಾಟ ಇಡೀ ದೇಶದಿಂದ ಕಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಹಿಂದೂಗಳಿಗೆ ಒದಗಿ ಬಂದಿದೆ ಅಂತಂದ್ರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವಕ್ತ್ ಅಂತಕ್ಕಂಥ ನಮ್ಮ ಭೂಮಿಯಲ್ಲಿ ನಮ್ಮ ಭೂಮಿಯಲ್ಲಿ ವಕ್ಸನ್ನ ಸೇರಿಸಿ ಇವತ್ತು ಮೋಹಿನಿ ಬಂದಿದೆ, ವಸ್ತು ಬಂದಿದೆ ಅಂತಕ್ಕಂಥ ಅಳವನ್ನ ನಾವು ನೀವೆಲ್ಲರೂ ಕೂಡ ಇವತ್ತು ದೇಶಾದ್ಯಂತ ಮಾತಾಡ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಹಿಂದೂಗಳಾಗಿ ನೆನಪನ್ನ ಮಾಡಿಕೊಡ್ತಕ್ಕಂಥ ದಿನ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಲಿಟ್ಟ ತಕ್ಷಣ ಮೊದಲ ಬಾರಿಗೆ ಕಾಲಿಟ್ಟಿದ್ದು SC ಸಮುದಾಯದ ಜನರ ಮೇಲೆ ಅನ್ನೋದನ್ನ ಯಾರು ಕೂಡ ಮರಿಕೂಡದು. ಸುಮಾರು 24,000 ಕೋಟಿ ಹಣವನ್ನ ಈ ರಾಜ್ಯದ ಬೊಕ್ಕಸಕ್ಕೆ ಖಾಲಿಯನ್ನ ಮಾಡಿ SC ಸಮುದಾಯದ ಹೊಟ್ಟೆ ಮೇಲೆ ಕಾಲನ್ನ ಇಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಎರಡನೆಯದಾಗಿ ST ಸಮುದಾಯದಲ್ಲಿ ಹಣವನ್ನ ದೋಚಿ ಈ ರಾಜ್ಯಕ್ಕೆ ಬಲಿದಾನ ಮಾಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಹಿಂದೂಗಳ ಭೂಮಿ ಮೇಲೆ, ಹಿಂದೂಗಳ ಜಮೀನಿನ ಮೇಲೆ ವಕ್ತನ್ನ ಕಳಿಸಿರ್ತಕ್ಕಂಥ ಪವಿತ್ರವಾದ ಕೆಲಸವನ್ನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವ್ಯಾರು ಕೂಡ ಮರಿಕೊಂಡು. ಆತ್ಮೀಯ ಬಂಧುಗಳೇ, ನೀವು ಹಿಂದುತ್ವದಲ್ಲಿ ಹುಟ್ಟಿದ್ದೇ ಆಗಿದ್ರೆ, ಹಿಂದೂ ದೇಶದಲ್ಲಿ ಬದುಕಿದ್ದೇ ಆಗಿದ್ರೆ, ಹಿಂದುತ್ವವನ್ನು ಪಾಲಿಸಿದ್ದೇ ಆಗಿದ್ರೆ, ಈ ದೇಶದ ರಕ್ಷಣೆಗೋಸ್ಕರ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ, ಪ್ರತಿಯೊಬ್ಬ ಹಿಂದೂಗಳು ಕೂಡ, ಯಾವುದೇ ಪಕ್ಷ ಇಲ್ಲದೇ ಇದ್ರೂ ಕೂಡ ಪಕ್ಷ ಭೇದವನ್ನ ಮರೆತು ಹಿಂದೂಗಳಿಗೋಸ್ಕರ ಹೋರಾಟವನ್ನ ಮಾಡ್ತಕ್ಕಂಥ ದಿನ ಒದಗಿ ಬಂದಿದೆ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರಿಕೂಡದು. ಇವತ್ತು ನೋವಿನ ಸಂಗತಿ, ಯಾವ ಬಡ ಜನ ಇದ್ದಾರೆ, ಯಾರು ಭೂಮಿಯನ್ನು ಉಳುಮೆಯನ್ನು ಮಾಡ್ತಾ ಇದ್ದಾರೆ, ಯಾವ ಜನ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥವ್ರನ್ನ ಒಕ್ಕಲಿಸಿ ಅಲ್ಲಿ ಒಕ್ಕಂತಕ್ಕಂಥ ಶಬ್ದವನ್ನ ಸೇರಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೆ ನಿಜವಾದ ಭಕ್ತಿ ಇದ್ರೆ, ಈ ದೇಶದ ಹಿಂದೂಗಳ ಮೇಲೆ ವಿಶ್ವಾಸ ಇದ್ರೆ ಇದನ್ನ ಕೇವಲ ನಾವು ವಿತರಣೆ ಮಾಡಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಿರಲ್ಲ, ನಿಮಗೆ ನಿಜವಾಗ್ಲೂ ನಾಚಿಕೆ ಆಗೋದಿಲ್ವಾ? ಇವತ್ತು ನಾವು ಪ್ರಶ್ನೆಯನ್ನೇ ಕೇಳ್ತಾ ಇದ್ದೇವೆ, ನಿಮಗೆ ನಾಚಿಕೆ ಆಗ್ಲಿಲ್ಲ ಅಂತಂದ್ರೆ
ಜೀವನದಲ್ಲಿ ಏನು ಪರಿಪಾಠವನ್ನ ಕಲಿಬೇಕು ಅನ್ನೋದನ್ನ ಭಾರತೀಯ ಜನತಾ ಪಾರ್ಟಿ ನಿಮಗೆ ಕಲಿಸ್ಕೊಡ್ತದೆ. ಸನ್ಮಾನ್ಯರೇ, ನೀವು ಜಮೀರ್ ಅಹಮದ್ ಅವರ ಬೆಂಬಲವಾಗಿ ನಿಂತಿದ್ದೀರಿ, ಮುಸ್ಲಿಮರ ಬೆಂಬಲವಾಗಿ ನಿಂತಿದ್ದೀರಿ. ನಿಮ್ಮ ಈ ಕರ್ತವ್ಯವನ್ನ ನೋಡಿದ್ರೆ ಹಿಂದೂಗಳು ಎದ್ದೇಳ್ತಾರೆ. ಈ ದೇಶದಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಈ ರಾಜ್ಯವನ್ನ ರಕ್ಷಣೆ ಮಾಡಬೇಕು, ದೇಶವನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಒಂದಲ್ಲ ಒಂದು ದಿವಸ ಪಾಠವನ್ನ ಈ ರಾಜ್ಯವನ್ನ ಬಿಟ್ಟು ಓಡಿಸ್ತಕ್ಕಂಥ ದಿನ ಬಂದೇ ಬರ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ಈ ರಾಜ್ಯವನ್ನ ಬಿಟ್ಟು ನೀವು ತೊಲಗಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ.